ರಾಮಾಯಣದಲ್ಲಿ ರಾಮನನ್ನೇ ಅಳಿಸಿದ ಕ್ಷಣ ಯಾವುದು ಗೊತ್ತಾ? ರಾವಣನ ಮಗ ಇಂದ್ರಜಿತ್ ತನ್ನ ದಿವ್ಯ ಅಸ್ತ್ರದಿಂದ ಲಕ್ಷ್ಮಣನನ್ನೇ ಮರಣದ ಅಂಚಿಗೆ ತಳ್ಳಿದ್ದ. ಲಂಕೆಯ ಯುದ್ಧ ತೀವ್ರವಾಗಿತ್ತು. ರಾವಣನ ಸೇನೆ ಒಂದೊಂದಾಗಿ ಸೋಲುತ್ತಿತ್ತು. ಆಗ ರಾವಣನು ತನ್ನ ಅತ್ಯಂತ ಶಕ್ತಿಶಾಲಿ ಮಗನಾದ ಇಂದ್ರಜಿತ್ನನ್ನು ಯುದ್ಧಕ್ಕೆ ಕಳುಹಿಸಿದ. ಇಂದ್ರಜಿತ್ ಸಾಮಾನ್ಯ ಯೋಧನಲ್ಲ. ಅವನು ಬ್ರಹ್ಮನಿಂದ ವರ ಪಡೆದ ಮಹಾಯೋಧ. ಅವನು ಆಕಾಶದಲ್ಲೇ ಅಡಗಿ ಯುದ್ಧ ಮಾಡಬಲ್ಲವನು. ಯುದ್ಧಭೂಮಿಯಲ್ಲಿ ಇಂದ್ರಜಿತ್ ಕಾಣಿಸದೆ ವಾನರ ಸೇನೆಯ ಮೇಲೆ ಅಸ್ತ್ರ ಮಳೆ ಸುರಿಸಿದನು. ಎಲ್ಲರೂ ಭಯದಿಂದ ನಡುಗಿದರು. ಆಗ ಲಕ್ಷ್ಮಣನು ಮುಂದೆ ಬಂದನು. ರಾಮನಿಗೆ ಏನೂ ಆಗಬಾರದು, ಈ ಯುದ್ಧ ನಾನು ಮುಗಿಸುತ್ತೇನೆ ಎಂದು ಘೋಷಿಸಿದ. ಲಕ್ಷ್ಮಣ ಮತ್ತು ಇಂದ್ರಜಿತ್ ನಡುವೆ ಭೀಕರ ಯುದ್ಧ ಶುರುವಾಯಿತು. ಬಾಣಗಳು ಆಕಾಶವನ್ನು ಛಿದ್ರ ಮಾಡುತ್ತಿದ್ದವು. ಭೂಮಿ ನಡುಗುತ್ತಿತ್ತು. ದೇವತೆಗಳೇ ಈ ಯುದ್ಧವನ್ನು ನೋಡುತ್ತಿದ್ದರು. ಲಕ್ಷ್ಮಣನು ಇಂದ್ರಜಿತ್ನ ರಥವನ್ನೇ ಧ್ವಂಸ ಮಾಡಿದನು. ಇದರಿಂದ ಕೋಪಗೊಂಡ ಇಂದ್ರಜಿತ್ ತನ್ನ ಅತ್ಯಂತ ಭಯಾನಕ ದಿವ್ಯ ಅಸ್ತ್ರವಾದ ಶಕ್ತಿ ಅಸ್ತ್ರವನ್ನು ಹೊರತೆಗೆದನು. ಆ ಅಸ್ತ್ರ ನೇರವಾಗಿ ಲಕ್ಷ್ಮಣನ ಎದೆಗೆ ಬಡಿದಿತು. ಕ್ಷಣದಲ್ಲೇ ಲಕ್ಷ್ಮಣನು ನೆಲಕ್ಕುರುಳಿದನು. ಯುದ್ಧಭೂಮಿ ಮೌನವಾಗಿತ್ತು. ರಾಮನು ಓಡಿಬಂದು ಲಕ್ಷ್ಮಣನನ್ನು ತನ್ನ ಮಡಿಲಲ್ಲಿ ಹಿಡಿದನು. ಲಕ್ಷ್ಮಣ, ಕಣ್ಣು ತೆರೆ, ನನ್ನನ್ನು ಬಿಟ್ಟು ಹೋಗಬೇಡ. ರಾಮನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ವೈದ್ಯಸೇನನು ಲಕ್ಷ್ಮಣನನ್ನು ನೋಡಿ ಹೇಳಿದ, ಹಿಮಾಲಯದಲ್ಲಿರುವ ಸಂಜೀವಿನಿ ಔಷಧಿ ಮಾತ್ರ ಇವನ ಪ್ರಾಣ ಉಳಿಸಬಲ್ಲದು. ಆಗ ಎಲ್ಲರ ದೃಷ್ಟಿ ಹನುಮಂತನ ಕಡೆ ತಿರುಗಿತು. ಆಗ ಹನುಮಂತ ಮುಂದೆ ಬಂದು ಹೇಳಿದ, ಪ್ರಭು, ನಾನು ಹೋಗುತ್ತೇನೆ. ಲಕ್ಷ್ಮಣನನ್ನು ಉಳಿಸಿಯೇ ತಿರುಗಿ ಬರುತ್ತೇನೆ. ಹನುಮಂತನು ಆಕಾಶಕ್ಕೇರಿದನು. ಒಂದು ಜಿಗಿತದಲ್ಲಿ ಸಮುದ್ರಗಳನ್ನು ದಾಟಿದನು. ಪರ್ವತಗಳು ನಡುಗಿದವು. ದೇವತೆಗಳು ಅವನನ್ನು ಆಶೀರ್ವದಿಸಿದವು. ಕೊನೆಗೆ ಹನುಮಂತನು ಹಿಮಾಲಯ ತಲುಪಿದನು. ಆದರೆ ಸಮಸ್ಯೆ ಶುರುವಾಯಿತು. ಸಂಜೀವಿನಿ ಯಾವುದು ಎಂದು ಅವನಿಗೆ ಗೊತ್ತಾಗಲಿಲ್ಲ. ಸಾವಿರಾರು ಔಷಧಿಗಳ ನಡುವೆ ಯಾವುದು ಸಂಜೀವಿನಿ ಎಂದು ಗುರುತಿಸಲಾಗಲಿಲ್ಲ. ಆಗ ಹನುಮಂತ ಕೋಪದಿಂದ ಗರ್ಜಿಸಿದನು, ಔಷಧಿ ಸಿಗದಿದ್ದರೆ ಪರ್ವತವನ್ನೇ ತೆಗೆದುಕೊಂಡು ಹೋಗುತ್ತೇನೆ. ಅವನು ಸಂಪೂರ್ಣ ಪರ್ವತವನ್ನೇ ಎತ್ತಿಕೊಂಡನು. ಆಕಾಶದಲ್ಲಿ ಪರ್ವತ ಹೊತ್ತು ಹಾರುತ್ತಿರುವ ಹನುಮಂತನನ್ನು ನೋಡಿ ದೇವತೆಗಳೇ ಆಶ್ಚರ್ಯಪಟ್ಟರು. ಯುದ್ಧಭೂಮಿಗೆ ತಲುಪಿದ ನಂತರ ಸಂಜೀವಿನಿ ಔಷಧಿಯಿಂದ ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡಲಾಯಿತು. ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣನು ಕಣ್ಣು ತೆರೆದನು. ರಾಮನು ಸಂತೋಷದಿಂದ ಲಕ್ಷ್ಮಣನನ್ನು ಅಪ್ಪಿಕೊಂಡನು. ವಾನರ ಸೇನೆ ಜಯಘೋಷ ಮಾಡಿತು. ಆದರೆ ಇಂದ್ರಜಿತ್ಗೆ ಆಗಲೇ ಗೊತ್ತಾಯಿತು, ಲಕ್ಷ್ಮಣ ಜೀವಂತ ಇದ್ದರೆ ನನ್ನ ಅಂತ್ಯ ಹತ್ತಿರ ಬಂದಿದೆ. ಹನುಮಂತನ ಭಕ್ತಿ, ರಾಮನ ಪ್ರೀತಿ, ಲಕ್ಷ್ಮಣನ ತ್ಯಾಗ ಇವೇ ರಾಮಾಯಣವನ್ನು ಅಮರಗೊಳಿಸಿದವು.